ಸ್ಪಷ್ಟವಾಗಿ ಹೇಳಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಿನ್ನೆ ನಡೆದಿರತಕ್ಕಂಥ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ನಾವು ರಾಜಕಾರಣವನ್ನು ಮಾಡೋದಿಲ್ಲ. ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಅನ್ನುವುದನ್ನು ಸ್ಪಷ್ಟ ಮಾತುಗಳನ್ನು ನಾವು ಹೇಳಿದ್ದೇವೆ. ಆದರೆ ನಮಗೆ ಕಾಡ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಏನು ರಾಜ್ಯ ಸರ್ಕಾರದ ಮಂತ್ರಿಗಳ ಹೇಳಿಕೆಗಳು ಇಂಥ ಸಂದರ್ಭದಲ್ಲಿ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಒಬ್ಬ ಜವಾಬ್ದಾರಿಯುತ ಒಬ್ಬ ಯಾರಿಗೇ ಒಬ್ರಿಗೂ ಸಾಮಾನ್ಯ ಜನರು ಕೂಡ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಬರೋದಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಗಳನ್ನು ಕೂಗಿರ್ತಕ್ಕಂಥ ದೇಶದ್ರೋಹಿಗಳೇನಿದ್ದಾರೆ, ಮೊದಲನೇದು ನಿಮ್ಮ ಸಚಿವರು ಏನು ಹೇಳಿದರು, ಆ ರೀತಿ ಯಾರೂ ಹೇಳಿಕೆ ಘೋಷಣೆಗಳನ್ನು ಕೂಗೇ ಇಲ್ಲ, ಬಿಜೆಪಿಯವರು ಮಾಡೋದು ಕೆಲಸ ಇಲ್ಲ ಅನ್ನೋ ಮಾತುಗಳನ್ನು ಹೇಳಿದರು. ಎಲ್ಲ ರಾಜ್ಯದ ಜನ ಎಲ್ಲ ದೃಶ್ಯ ಮಾಧ್ಯಮಗಳನ್ನು ನೋಡಿದ್ದಾರೆ. ಅದು ಇಂಥ ಸಂದರ್ಭ ನಿಮ್ಮ ಸಚಿವರ ಹೇಳಿಕೆಗಳು ಯಾವ ರೀತಿ ಇತ್ತು? ಆಯಿತು, ಆ ಹೇಳಿಕೆ ಕೊಟ್ಟ ಮೇಲೆ ಆದರೂ ಸಹ ತತ್ಕ್ಷಣ ಪೊಲೀಸ್ ಅಧಿಕಾರಿಗಳು ಆ ಒಂದು ಧಾವಿಸಿ ವಿಧಾನಸೌಧಕ್ಕೆ CCTV ಕ್ಯಾಮ್ರಾ ಫುಟೇಜನ್ನು ನೋಡ್ಕೊಂಡು ಅಲ್ಲೇ ಅರ್ಧ ಗಂಟೆಲಿ ಅವ್ರನ್ನೆಲ್ಲ ಹಿಡಿದು ಒಳಗೆ ಹಾಕ್ಬೋದಿತ್ತು. ಅದನ್ನು ಕೂಡ ನೀವು ಮಾಡಲಿಲ್ಲ. ಮಾನ್ಯ ಗೃಹ ಸಚಿವರು ಹೇಳ್ತಾರೆ, FSL ರಿಪೋರ್ಟ್ ಬಂದಮೇಲೆ ನಾವು ಅಧಿಕೃತವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೇವೆ, ತಪ್ಪಿಸತ್ರು ಏನಾದ್ರು ಇದ್ದರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದ್ರು. ನಾನು ಹೇಳ್ತೇನೆ, ಈ ಘಟನೆ ನಡೆದು 4-5 ದಿನಗಳು ಕಳೆದಿದೆ, ಇವತ್ತಿಗೂ ಸಹ FSL ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಏನರ್ಥ? ನಿನ್ನೆಯಿಂದನೂ ಕೂಡ ಸಾಕಷ್ಟು ವಿಚಾರಗಳು ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ. FSL ರಿಪೋರ್ಟ್ ಬಂದಿದೆ, ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಅಂತೇಳಿ ಪತ್ರಿಕೆಗಳು ಕೂಡ ನಾನು ನೋಡ್ತಾ ಇದ್ದೇನೆ. ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಹೇಳ್ತಾರೆ FSL ರಿಪೋರ್ಟ್ ಇನ್ನೂ ಕೂಡ ಬಂದೇ ಇಲ್ಲ ಅಂತೇಳಿ. ಆದರೆ ನಮಗೆ ಮಾಹಿತಿ ಇದೆ, FSL ರಿಪೋರ್ಟ್ ಬಂದಿದೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ. ಆದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಈ ನಡವಳಿಕೆ, ಡಿಲೇ ಟ್ಯಾಕ್ಟಿಕ್ಸು, ಈ ಸರ್ಕಾರದ ಈ ವಿಚಾರದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ರಿಯಾಕ್ಷನ್ ಗಮನಿಸ್ತಾ ಇದ್ರಿ. ಒಂದು, ಈ ಸರ್ಕಾರದ ಮೇಲೆ ಜನರಿಗೆ ನಂಬಿಕೆ ಇಲ್ಲ ಅನ್ನುವಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಸ್ಫೋಟದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇಲ್ಲ. ಬಟ್ ಸಚಿವರ ಹೇಳಿಕೆ ನೋಡಿದ್ರೆ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ BY ವಿಜಯೇಂದ್ರ ಅವರು. ಜೊತೆಗೆ ಇಡೀ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್ಕಾರ ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಸೀರಿಯಸ್ ಆಗಿ ತಗೊಂಡಿಲ್ಲ, ಸೀರಿಯಸ್ನೆಸ್ ಕಂಡು ಬರ್ತಾ ಇಲ್ಲ ಅನ್ನೋದು BY ವಿಜಯೇಂದ್ರ ಅವರ ಆರೋಪ ಆಗ್ತಾ ಇದೆ. ಈ ಮೂಲಕ ರಾಜಕೀಯ ಸಮರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಈ ವಿಚಾರದಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ರಾಜಕೀಯ ನಾಯಕರು ಒಬ್ಬೊಬ್ಬರಾಗಿ ರಿಯಾಕ್ಷನ್ ಅನ್ನ ಕೂಡ ಕೊಡ್ತಾ ಬಂದಿದ್ದನ್ನ ನಾವು ನೋಡಿದ್ವಿ. ಬೆಳಗ್ಗೆ ಡಾಕ್ಟರ್ G ಪರಮೇಶ್ವರ್ ಇರ್ಬೋದು, ಈಗಷ್ಟೇ CM ಸಿದ್ದರಾಮಯ್ಯ ಇರ್ಬೋದು, ಈಗ BY ವಿಜಯೇಂದ್ರ ಅವರು ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನೇನು ಮೆಜರ್ಸ್ ಅನ್ನ ಇಟ್ಟಿದೆ ಅದು ಸಾಕಾಗ್ತಾ ಇಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಪ್ರಮುಖವಾಗಿ ಇಡೀ ಬೆಂಗಳೂರಿನ ಜನ ವಿಲ ಒದ್ದಾಡುವಂತೆ ಮಾಡಿದ ಪ್ರಕರಣ ನಿನ್ನೆಯ ಸ್ಫೋಟ. ಶುಕ್ರವಾರದ ಸ್ಫೋಟ ಬೆಂಗಳೂರಿನ ಜನರ ನೆಮ್ಮದಿಯನ್ನ ಕೆಡಿಸಿದೆ. ಇಷ್ಟರ ಮಧ್ಯೆ ಕೂಡ ರಾಜಕೀಯ ನಾಯಕರ ವಾಕ್ ಸಮರ ಮುಂದುವರಿತಾ ಇದೆ. ಬಾಂಬ್ ಸ್ಫೋಟದಿಂದ ಬೆಂಗಳೂರು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ರೇಸ್ ಆಗ್ತಾ ಇದೆ. 1.25 ಕೋಟಿ ಪಾಪ್ಯುಲೇಷನ್ ಇರುವಂತಹ ಬೆಂಗಳೂರಿನಲ್ಲಿ ಯಾರೋ ಒಬ್ಬ ಬರ್ತಾನೆ, 2 ದಶಕದಲ್ಲಿ 6ನೇ ಬಾರಿ ಬಾಂಬ್ ಬ್ಲಾಸ್ಟ್ ಆಗ್ತಾ ಇರೋದು. ಯಾರೋ ಎಲ್ಲಿಂದಲೋ ಬರ್ತಾನೆ, ಬಾಂಬ್ ಬಿಟ್ಟು ಎಸ್ಕೇಪ್ ಆಗ್ತಾನೆ, ಆತನ ಜೀವ ಉಳಿಯುತ್ತೆ. ಬಟ್ ಅಮಾಯಕರು ಜೀವ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇದೆ, ಗಂಭೀರವಾಗಿ ಗಾಯಗೊಳ್ಳುವಂತಹ ಪರಿಸ್ಥಿತಿ ಬರ್ತಾ ಇದೆ. ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಯನ್ನ ವಿಪಕ್ಷನೂ ಕೇಳ್ತಾ ಇದೆ, ರಾಜ್ಯದ ಜನ ಕೂಡ ಕೇಳ್ತಾ ಇದ್ದಾರೆ. ಸರ್ಕಾರದ ಮುಂದೆ ಅತಿ ದೊಡ್ಡ ಚಾಲೆಂಜ್ ಇದೆ. ಈ ಪ್ರಕರಣವನ್ನ ಹೇಗೆ ಭೇದಿಸ್ತಾರೆ, ಎಷ್ಟು ಬೇಗ ಭೇದಿಸ್ತಾರೆ ಅಂತ. ಆಲ್ರೆಡಿ ಪ್ರಕರಣ ನಡೆದು 24 ಗಂಟೆ ಆಗೋದಕ್ಕೆ ಜಸ್ಟ್ 1-2 ಗಂಟೆ ಬಾಕಿ ಇದೆ ಅಷ್ಟೇ. ಸೊ ಎಷ್ಟು ಜನರನ್ನ ವಶಕ್ಕೆ ಪಡೆದಿದ್ದಾರೆ, ಪ್ರಕರಣದಲ್ಲಿ ಡೈರೆಕ್ಟ್ಲಿ ಅವರ ಪಾತ್ರ ಏನು, ಇದೆಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.